ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ನಿನ್ನೆ ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ಸ್ವಲ್ಪ ಕಡೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ, ಸ್ನೇಹಿತರೆ ನಿನ್ನೆ ಒಂದು ಬಿಗ್ ಬಾಸ್ ಎಪಿಸೋಡಲ್ಲಿ ಒಂದು ಗೇಮ್ ಕೊಟ್ಟಿರ್ತಾರೆ. ಆ ಗೇಮಲ್ಲಿ ಬಂದ್ಬಿಟ್ಟು ಟಾಸ್ಕಲ್ಲಿ ಇವರು ಯಾರು ಸೇಫ್ ಝೋನಲ್ಲಿರೋರು ಗೆಲ್ತಾರೆ. ಗೆಲ್ಲೋದಕ್ಕೂ ಮುಂಚೆ ಆ ಗೇಮ್ ಆಡೋಕ್ಕೆ ಹೋಗ್ಬೇಕಾದ್ರೇ ಗಿಲ್ಲಿ ರಕ್ಷಿತನ್ನ ಕರೆದ್ಬಿಟ್ಟು, ರಕ್ಷಿತಾ ಬಾಯಿಲಿ ಅಂತ ಕಿವಿಲಿ ಏನೋ ಹೇಳ್ತಿರ್ತಾನೆ. ಅದನ್ನು ಅಶ್ವಿನಿ ನೋಡ್ಕೊಂಬಿಟ್ಟು ಫುಲ್ ಗರಂ ಆಗ್ತಾರೆ. ಆಗ ಗಿಲ್ಲಿ ಕೂಡ ಕೌಂಟ್ರ್ ಕೊಡ್ತಾನೆ, ಇಲ್ಲ ನಮ್ಮ ಇಷ್ಟ, ನಾನೇನೋ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡಲಿಲ್ವಲ್ಲ ಅಂತ. ಅದಕ್ಕೆ ರಕ್ಷಿತಾ ಏನಿದು, ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳಿ, ಮ್ಯಾಮ್ ಅದು ನಮ್ಮ ಪರ್ಸ್ನಲ್ ಅಂತ ರಕ್ಷಿತಾ ಕೂಡ ಹೇಳ್ತಾಳೆ. ಅಶ್ವಿನಿ ಮೇಡಮ್ಗೆ ತುಂಬ ಮಾತಾಡ್ಬೇಕು ಅನಿಸುತ್ತೆ ಗಿಲ್ಲಿ ಮೇಲೆ. ಎಲ್ಲರ ಮೇಲೇನೋ ಸ್ವಲ್ಪ ರ್ಯಾಶಾಗಿ ಹೋಗ್ತಾರೆ, ಆದರೆ ಅವ್ರು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ಫಸ್ಟಕ್ಕೂ ಈಗೂ ಅವರು ಎಲ್ಲರೂ ಇನ್ನೂ ಮಹಾರಾಣಿ ಕ್ಯಾರೆಕ್ಟ್ರಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ಏನೋ ಅವರು ಯಾರ ಮೇಲೇನೋ ಅಷ್ಟೊಂದು ರಫಾಗಿ ಹೋಗ್ತಾ ಇಲ್ಲ. ಇವತ್ತು ಕೂಡ ನಿನ್ನೆ ಕೂಡ ಒಂದು ಟಾಸ್ಕಲ್ಲಿ ಅವ್ರನ್ನ ಬಾಲ್ ತಳ್ತಾರಲ್ಲ, ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ತಳ್ಳೋ ಟಾಸ್ಕಲ್ಲಿ ಕೂಡ ಅಶ್ವಿನಿನ ಲಾಸ್ಟಲ್ಲಿ ತಳ್ಳಿಬಿಟ್ಟಾಗ ಅಶ್ವಿನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಬರುತ್ತೆ, ಅಶ್ವಿನಿ ಮೇಡಮ್ ಅವ್ರಿಗೆ. ಆಗ ಮತ್ತೆ ಇನ್ನೊಂದಿದ್ದ ಕಂಟೆಸ್ಟೆಂಟ್ ಬಾಲ್ನ ತೆಗೆದು ಆಚೆ ಎಸೆದು ಕೋಪನ ಅವರು ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ಅದೇ ಥರ ಗಿಲ್ಲಿ ಹತ್ರ ಕೂಡ ಸ್ವಲ್ಪ ಹೇಳಿದ್ರು, ಆದರೂ ಗಿಲ್ಲಿ ನಿಮ್ಮ ಹತ್ರ ಮಾತಾಡಲಿಲ್ಲ ಅಂತ ಹೇಳಿದಾಗ ಅಶ್ವಿನಿ ಮೇಡಮು ಸ್ವಲ್ಪ ಕೂಲ್ ಆದರು. ಯಾಕಂತ ಹೇಳಿದ್ರೆ ಅವರು ನನ್ನ ಬಗ್ಗೆ ತುಂಬ ಇವಾಗ ಅವರು ಮಹಾರಾಣಿ ಥರನೇ ಇದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹೊರಗಡೆ ನನ್ನ ಬಗ್ಗೆ ನಾನು ಈ ಥರ ರಫಾಗಿ ಇದು ಮಾಡೋದ್ರಿಂದ ಸ್ವಲ್ಪ ಏನಾದರೂ ನನಗೆ ಡ್ಯಾಮೇಜ್ ಆಗುತ್ತಾ ಅಂತ. ಅದರಲ್ಲೂ ಈ ಗಿಲ್ಲಿ ಜೊತೆಯಲ್ಲಿ ಗಿಲ್ಲಿ ಮೇಲೆ ಗಿಲ್ಲಿ ಈಗ ನಂಬರ್ 1ನಲ್ಲಿದ್ದಾನೆ ಅಂತ ಅವ್ರ ಗಿಲ್ಲಿ ನಂಬರ್ 1ನಲ್ಲಿ ಇದ್ದಾನೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ಆ ಮನೆಯಲ್ಲಿರೋರು ಎಲ್ರಿಗೂ ಗಿಲ್ಲಿ ನಂಬರ್ 1ನಲ್ಲಿದ್ದಾನೆ, ಅವನೇ ಫಸ್ಟಿದ್ದಾನೆ ಅಂತ ಅವನಿಗೆ ಭಯ ಪಟ್ಕೊಂಡು ಎಲ್ಲ ಪ್ರತಿಯೊಂದು ಅವ್ನು ನಾಮಿನೇಷನ್ ಮಾಡೋದಾಗಲಿ, ನಾಮಿನೇಟ್ ಮಾಡಬೇಕು. ಈಗ ಮಾಡಿದ್ರೆ ಸೇಫ್ ಝೋನ್ಗೆ ಹೋಗ್ತಾನೋ ಬರ್ತಾನೋ, ನೆಕ್ಸ್ಟ್ ಏನಾಗುತ್ತೋ ಅದೆಲ್ಲ ಇಲ್ಲ ಅವ್ರಿಗೆ. ಸೇಫಲ್ಲಿದ್ದಾನೆ, ಅವ್ನು ಟಾಪಲ್ಲಿದ್ದಾನೆ, ಅವ್ನಿಗೇನಾದರೂ ನಾವು ನಾಮಿನೇಟ್ ಮಾಡಿದ್ರೂ ಅವನೇ ಗೆಲ್ಲೋದು ಅಂತ ಅವನ್ನೇ ಈ ಮನೇಲಿರೋರೆಲ್ಲರೂ ಅವನ್ನೇ ವಿನ್ನರ್ ಮಾಡಿ ಈಗ ಇಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಹೊರಗಡೆನೂ ಸೇಮ್ ಅದೇ ಸಿಚುವೇಶನ್ನೇ ಇರೋದು. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಗ್ ಬಾಸ್ ನಾವು ನೋಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅಂದರೆ ಗಿಲ್ಲಿ ಮತ್ತು ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ. ಇವತ್ತು ಕೂಡ ಅವ್ರದ್ದು ಸ್ವಲ್ಪ ಮಾತುಕತೆ ನಡೀತು. ಗಿಲ್ಲಿ ಹತ್ರ ಬಂದುಬಿಟ್ಟು ಕಾವ್ಯ ಮಾತಾಡ್ತಾಳೆ. ಅದಕ್ಕೆ ಕಾವ್ಯ ಹೇಳ್ತಾಳೆ, ಗಿಲ್ಲಿ ಹೇಳ್ತಾನೆ, ನನ್ನ ಹತ್ರ ಮಾತಾಡಬೇಡ ಅಂತ ಹೇಳಿದ್ದಲ್ಲ, ಮತ್ತೆ ಮಾತಾಡ್ತಾ ಇದೆಯಾ ಅಂತ. ಹಾಗೆ ಸ್ವಲ್ಪ ನಡೆಯುತ್ತೆ ಮಾತುಕತೆ. ಆಗ ಮತ್ತೆ ಆಯಿತು ನೀನು ಮಾತಾಡು, ನನ್ನನ್ನು ರೇಗಿಸ್ಬೇಡ ಅಂತ ಕಾವ್ಯ ಕೂಡ ಹೇಳ್ತಾಳೆ. ಅದಕ್ಕೆ ಗಿಲ್ಲಿ ಇಲ್ಲ ಆಯಿತು ಅಂತ ಕತೆ ಹೇಳ್ಕೊಂಡು ಹಾಗೆ ಕಾಲ ಹಾಕ್ಕೊಂಡು ಮುಂದೆ ಬರುತ್ತೆ. ಮತ್ತೆ ಇನ್ನೊಂದು ಟಾಸ್ಕ್ ಬರುತ್ತೆ, ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇವತ್ತು ಯಾರು ಟಾಸ್ಕ್ ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಲೇಡೀಸಿಂದ ಒಬ್ಬರು, ಜೆಂಟ್ಸಿಂದ ಒಬ್ಬರು. ಆದರೆ ನಾಮಿನೇಷನ್ ಯಾರಾಗಿದ್ದಾರೆ ಅವ್ರಿಗೆ ಮಾತ್ರ ಈ ಚಾನ್ಸು ಸಿಕ್ಕಿದೆ. ಅದರಲ್ಲಿ ಫಸ್ಟು ಗೇಮಲ್ಲಿ ಬಾಲಲ್ಲಿ ಒಂದು ಬಾಕ್ಸ್ ಟೈಪ್ ಇರುತ್ತೆ, ಅದರೊಳಗಡೆ ಜಿಮ್ ಬಾಲ್ ಕೊಟ್ಟಿರ್ತಾರೆ. ಆ ಜಿಮ್ ಬಾಲ್ನ ಹಿಡ್ಕೊಂಡು ಒಬ್ರಿಗೊಬ್ರು ತಳ್ಳಾಡ್ಬಿಟ್ಟು ಇಲ್ಲ ಬಾಲ್ ಆಚೆ ಹೋಗಬೇಕು, ಇಲ್ಲ ಆ ವ್ಯಕ್ತಿ ಆಚೆ ಹೋಗಬೇಕು. ಆವಾಗ ಅವರು ವಿನ್ನರ್, ಯಾರು ಆ ಕಡೆಯಲ್ಲಿ ಉಳ್ಕೊತಾರೋ ಅವರು ವಿನ್ನರ್ ಅಂತ ಹೇಳಿರ್ತಾರೆ ಬಿಗ್ ಬಾಸ್. ಅದೇ ಥರ ಇವರು ಕೂಡ ಲೇಡೀಸು ಎಲ್ಲರೂ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂತ ಸ್ವಲ್ಪ ಆಟ ಆಡ್ತಾರೆ. ಆಮೇಲೆ ಸುಮ್ಮನೆ ಎಲ್ಲರೂ ಅವ್ರವ್ರ ಬಾಲ್ನ ಎಲ್ಲರೂ ಕೈಯಲ್ಲೇ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮತ್ತೆ ಬಿಗ್ ಬಾಸ್ ಎಲ್ಲ ಹೇಳ್ತಾರೆ, ಇಲ್ಲ ಇದು ಒಬ್ರನ್ನೊಬ್ರು ತಳ್ಳಬೇಕು, ಅದು ಗೇಮು, ನೀವು ಒಬ್ಬರನ್ನೇ ಬಾಲ್ನ ಮಾತ್ರ ಕೈಯಲ್ಲಿ ಇಟ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಅದು ಗೇಮಲ್ಲ ಅಂತ ಬಿಗ್ ಬಾಸ್ ಹೇಳಿದ ನಂತರ ಒಬ್ಬರೊಬ್ಬರೇ ಎಲ್ಲರನ್ನೂ ಇಬ್ಬಿಬ್ಬರು ಸೇರಿಕೊಂಡು ಒಬ್ಬೊಬ್ಬರನ್ನ ಆಚೆ ತಳ್ಳಕ್ಕೆ ಶುರು ಮಾಡ್ತಾರೆ. ಲಾಸ್ಟಲ್ಲಿ ಅಶ್ವಿನಿ ಮತ್ತು ಇನ್ನೊಬ್ಬರು, ಸಾರಿ ಅವ್ರ ಹೆಸರು ಮತ್ತದು ಗೊತ್ತಾಗ್ತಾ ಇಲ್ಲ, ಅವರು ಇರ್ತಾರೆ. ಆಗ ಅಶ್ವಿನಿನ ಅವರು ತಳ್ಳಿಬಿಡ್ತಾರೆ, ಅಶ್ವಿನಿ ಆಚೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಆಗ ಮತ್ತೆ ಅಶ್ವಿನಿ ಕೋಪಕ್ಕೆ ಏನೋ ಬಾಲ್ನ ಎಸೆದು ಎಲ್ಲ ಮಾಡ್ಕೊಂಬಂದು ಆಮೇಲೆ ಸ್ವಲ್ಪ ಕೂಲಾಗಿ ಅವರೇ ಸ್ಮೈಲ್ ಮಾಡಿಕೊಂಡು ಏನೂ ಆಗದೆ ಇರೋ ಥರ ಆಮೇಲೆ ಆರಾಮಾಗಿ ಇದ್ಬಿಡ್ತಾರೆ. ಆಮೇಲೆ ಇವರಿಬ್ಬರು ಬಾಯ್ಸ್ ಮೂವರು ಇರ್ತಾರಲ್ಲ, ರಘು ಮತ್ತು ಸುದಿ ಇನ್ನೊಬ್ಬರು, ಅವ್ರಿಗೆ ಅವ್ರು ಮೂವರು ಸ್ಟಾರ್ಟ್ ಮಾಡ್ತಾರೆ ಗೇಮ್ ಆಡೋದಕ್ಕೆ.
ಆಗ ರಘುನ ನೋಡ್ಬಿಟ್ಟು ಎಲ್ರಿಗೂ ಸ್ವಲ್ಪ ರಘು ಆಲ್ರೆಡಿ ಹೆಂಗೆ ಜುಂಬಾಡಿ ಸ್ವಲ್ಪ ಆಳು ಕಣ್ಣು ಮಸ್ತಾಗಿದ್ದ ರಘು ಅದಕ್ಕೆ ಮುಂಚೆ ಫಸ್ಟ್ ಹೇಳಿರ್ತಾರೆ, ಆಹಾ ನನಗೆ ಈ ಶನಿವಾರ ಬರ್ತ್ಡೇ ಇತ್ತು, ಶನಿವಾರಕ್ಕೆ ಮುಂಚೆ ಎಲ್ಲಿ ಹೋಗ್ಬಿಡ್ತೀನೋ ಎಲ್ಲ ಆಚೆ ಹೋಗ್ಬಿಡ್ತೀನೋ ಅಂತ ಭಯ ಇತ್ತು. ಆದರೆ ಇವಾಗ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಕ್ಯಾಪ್ಟನ್ಸಿ ಟಾಸ್ಕ್ ಇದೆ ಅಂತ ಹೇಳ್ದ ರಘು ಕೂಡ ಹೇಳಿರ್ತಾರೆ. ಆಗ ಫಸ್ಟು ಒಬ್ಬರನ್ನ ತಳ್ತಾರೆ, ಆಮೇಲೆ ರಘು ಸುದಿ ಇಬ್ಬರು ಇರ್ತಾರೆ. ಕಾಕ್ರೋಚ್ ಸುಧೀರ್ಗೆ ರಘು ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ತಳ್ಳಿದ್ದಕ್ಕೆ ಒಳ್ಳೆ ಫುಟ್ಬಾಲ್ ಹೋದಾಗ ಹೋಗ್ಬಿಡ್ತಾರೆ ಕಾಕ್ರೋಚು. ನಕ್ಕು ನಮಗಂತೂ ತುಂಬಾ ಹೊಟ್ಟೆ ನೋವು ಬರೋಷ್ಟು ನಕ್ಕಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಕ್ರೋಚ್ ಸುದಿ ಸುಮ್ಮನೆ ರಘು ಹಿಂಗೆ ಟಚ್ ಮಾಡೋ ಸ್ಟೈಲ್ ಬೇಕು ಅಂತಾನೆ ಹೊಂಟೋದ್ರ. ಇಲ್ಲ ಅಂದರೆ ಅವ್ರಿಗೆ ಇವರು ರಘು ಏನಾದರೂ ಅಷ್ಟೊಂದು ಸ್ಪೀಡಲ್ಲಿ ಅಷ್ಟೊಂದು ಫೋರ್ಸಲ್ಲಿ ಏನಾದರೂ ತಳ್ಬಿಟ್ರ ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಎಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಇರೋದಕ್ಕಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.